शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ವರ್ಷಗಳವರೆಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಅನುಭವಿಸಿ ಈಗ ಒಂದು ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಹೊಸ ಮುಖ್ಯಮಂತ್ರಿಯಾಗಿ ನಾಳಿನ ದಿವಸ ಡಿ.ಕೆ. ಶಿವಕುಮಾರ್ ಅವರು ಒಂದು ಜವಾಬ್ದಾರಿಯನ್ನು ತಗೊಂಡು ರಾಜ್ಯವನ್ನ ಮುನ್ನಡೆಸುವಂತ ಕೆಲಸ ಮಾಡ್ಲಿಕ್ಕೆ ನಾಂದಿ ಹಾಡ್ತಾರೆ. ಹಿಂದಿನ ಒಂದು ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಇದೇ 3 ವರ್ಷ ಸಿದ್ದರಾಮಯ್ಯ ಆಡಳಿತ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಸಚಿವರು ಏನು ಖಾತೆಗಳನ್ನ ತಗೊಂಡಿದ್ರು ಆ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿರೋದು ಅವರಿಗೆ ಗೊತ್ತದ, ರಾಜ್ಯದ ಜನರಿಗೂ ಗೊತ್ತದ. ಈಗೇನು ಹೊಸ ಸಚಿವ ಸಂಪುಟ ರಚನೆ ಆದ ನಂತರ ಯಾವ ಮಂತ್ರಿಗಳಿಗೆ ಯಾವ ಖಾತೆ ಸಿಗ್ತದ ಅನ್ನೋದು ಅವ್ರು ಹಂಚಿಕೆ ಮಾಡ್ಕೋತಾರ. ಯಾವ ಖಾತೆ ಯಾರಿಗೆ ಸಿಗ್ಲಿ, ಒಟ್ಟಾರೆ ಕೊಟ್ಟಂತ ಖಾತೆಯನ್ನ ಸರಿಯಾಗಿ ಅದನ್ನ ಬಳಸಿಕೊಂಡು ನಿಭಾಯಿಸಿಕೊಂಡು ರಾಜ್ಯದ ರೈತರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಬೇಕು. ಬರೀ ಅಧಿಕಾರ ಕುರ್ಚಿ ಬರೀ ಆ ಮಂತ್ರಿ ಕೊಟ್ಟ ತಕ್ಷಣ ಈ ಖಾತೆ ಕೊಡಬೇಕಾಗಿತ್ತು, ಆ ಖಾತೆ ಕೊಡಬೇಕಾಗಿತ್ತು, ಆ ಖಾತೆ ಕೊಟ್ರೆ ನಮ್ಗೆ ಹೆಚ್ಚು ಲಾಭ ಬರ್ತದ, ಅದನ್ನ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ಯಾಕಂದ್ರೆ ರಾಜ್ಯದ ಜನರು ರೈತಾಪಿ ವರ್ಗ ನಂಬಿ ನಿಮ್ಗೆ ಓಟ್ ಹಾಕ್ಯಾರ, ಅಧಿಕಾರ ಕೊಟ್ಟಾರ. ನಮಗ ಅದನ್ನ ಸದುಪಯೋಗಪಡಿಸಿಕೊಂಡು ರಾಜ್ಯದ ರೈತರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದನ್ನ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ವಿಶೇಷವಾಗಿ ವಿಜಯಪುರ ಜಿಲ್ಲೆ ಕುಡಿಲಾಕ ನೀರಿಲ್ಲ, ಬೇಸಿಗೆ ಬಿರು ಬಿಸಿಲದ. ಇನ್ನು ಕೆಲವೊಂದು ಭಾಗದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, 4-5 ಕಿಲೋಮೀಟರ್ ನೀರು ತರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದನ್ನ ಹೇಳ್ತಿರೋದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 8 ಜನ ಶಾಸಕರು, ಅದ್ರಾಗ 2 ಮಂತ್ರಿ ಅದಿರಿ. ಇನ್ನು ಮುಂದೆ ನೀವು ಎಸ್ ಮಂದಿ ಹಾಕ್ಯಾರೋ ಗೊತ್ತಿಲ್ಲ. ಅದ ನೀರಾವರಿ ಬಗ್ಗೆ ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆ ಮಾಡಬೇಕು. ನೀವು ಬರೀ ಅಧಿಕಾರ ಸಲಿಂದ ಕಚ್ಚಾಟ ಮಾಡೋದು, ಆರೋಪ ಪ್ರತ್ಯಾರೋಪದಲ್ಲಿ ಕಾಲಹರಣ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲಿ ಸಿಗ್ತಾರೋ ಅಲ್ಲಿ ಗೇರ್ ಹಾಕಿನ ಉಗ್ರವಂತ ಪ್ರತಿಭಟನೆಯನ್ನ ಮಾಡಬೇಕು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ. 2 दिन पहले हमारे कर्नाटक राज्य के मुख्यमंत्री माननीय श्री सिद्धरामैया राजीनामे दिया है, तो आज नए मुख्यमंत्री के तौर पे डी.के. शिवकुमार आज नूतन मुख्यमंत्री बनने वाले कर्नाटक के। इनके साथ साथ 12 से 14 लोग मिनिस्टर का पद ग्रहण भी लेने वाले हैं। तो हमारे जिले और हमारे कर्नाटक को ऐसे सचिव चाहिए कि जो भ्रष्टाचारी ना हो, लूटी करने वाला ना हो, और ग्राउंड लेवल पे करने वाला आदमी चाहिए हमको, क्योंकि हमको ना लूट करने वाला सचिव या मिनिस्टर नहीं चाहिए। और जिनको भी जो पोर्टफोलियो दिया गया है वो पोर्टफोलियो के हिसाब से काम करना है। अगर वो मिनिस्टर काम नहीं करता है तो 6 महीने या 1 साल के अंदर उसको निकल के जो काम करेगा उसको मिनिस्टरशिप देना है। फॉर एग्जाम्पल बीजापुर में अगर किसी को भी मिनिस्टर बनाए और कौन सा भी पोर्टफोलियो दिया समझो, वो पोर्टफोलियो के हिसाब से हमारे बीजापुर जिले को कुछ अनुकूल होना चाहिए, नहीं तो कुछ फायदा नहीं है। ऐसे लोगों को एमएलए बना के और मिनिस्टर बना के कुछ फायदा नहीं है। तो इसलिए हमारी मांग यही है कि जो भी मिनिस्टर बने वो मिनिस्टर के हिसाब से उनके जिला और पूरा कर्नाटक राज्य में काम करे। और डी.के. शिवकुमार जो मुख्यमंत्री बनने वाले, जो भी मंत्री आगे अगर काम नहीं करेगा तो उनको 6 महीना और 1 साल का टाइम देना चाहिए। उसके अंदर वो अच्छे से काम नहीं करके दिखाए तो उसको ಹಠಾನ ಬೋಲ್ಕೆ ಹಮಾರಿ ಮಾಂಗೆ. ಭೋಗೇಶ್ವರಪುರ ಈಗ ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥವ್ರು. ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಮುಖ್ಯಮಂತ್ರಿಗಳು. ಅವ್ರು ಏನಪ್ಪಾ ಅಂತಾನೆ ಬಹಳ ಗಟ್ಟಿ ಇರ್ತಕ್ಕಂಥವ್ರು, ಬದ್ಧತೆ ಇರತಕ್ಕಂಥವ್ರು. ಕಾಂಗ್ರೆಸ್ ಸರ್ಕಾರವನ್ನು ಬರ್ಲಿಕ್ಕೆ ಅವ್ರು ಬಹಳ ಶ್ರಮ ವಹಿಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಬರ್ತಾ ಇರೋದ್ರಿಂದ ಆ ಮಂತ್ರಿ ಮಂಡಲದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥವ್ರು ಕೂಡ ಬಹಳ ಗಟ್ಟಿಯಾಗಿರ್ಬೇಕಾಗ್ತದೆ. ಪ್ರಿಯಾಂಕಾ ಖರ್ಗೆ ಅಂತವರಿಗೆ ಗೃಹ ಸಚಿವ ಸ್ಥಾನ ಕೊಡಬೇಕು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದ ಘನತೆಯನ್ನ ಎತ್ತಿ ಹಿಡಿಬೇಕು. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರಲ್ಲಿರ್ತಕ್ಕಂಥ ಬದ್ಧತೆ ಇಡೀ ಸಚಿವ ಸಂಪುಟಕ್ಕೆ ಒಂದು ಘನತೆಯನ್ನು ತರ್ತದೆ ಅಂತಕ್ಕಂಥದ್ದು. ಅದೇ ರೀತಿ ಎಲ್ಲ ಸಚಿವರು ಕೂಡ ಏನಪ್ಪಾ ಅಂತಾನೆ ವಿದ್ಯಾರ್ಥಿ, ಯುವ ಜನರ ಮತ್ತು ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಕರಿಕರ ಇರ್ತಕ್ಕಂಥವ್ರು ಮಂತ್ರಿಗಳಾಗಬೇಕು, ಕೆಲಸ ಮಾಡಬೇಕು. ಕೇವಲ ಉತ್ಸವ ಮೂರ್ತಿಗಳಾಗಿದ್ರೆ ಈ ಮಂತ್ರಿ ಮಂಡಲ ಉಪಯೋಗ ಇಲ್ಲ. ಮುಂದಿನ ದಿನಮಾನದಲ್ಲಿ ಚುನಾವಣೆ ಬರ್ತದೆ, ಏನಾದ್ರೂ ಆ ರೀತಿ ಕೆಲಸ ಮಾಡಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಸಂದರ್ಭ ಇರೋದ್ರಿಂದ ಒಳ್ಳೆಯ ಕೆಲಸಗಾರರು ಈ ಸಂದರ್ಭದಲ್ಲಿ ಮಂತ್ರಿ ಸ್ಥಾನದಲ್ಲಿ ಕ್ಯಾಬಿನೆಟ್ ನಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ.